गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಹಾಗೆ ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನದಲ್ಲಿ ನಾವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನಾನು ನಿಮ್ಗೆ ಮೊದಲನೇದಾಗಿ ಅದ್ರ ಫಾರ್ಮುಲಾ ಏನು ಅಂತ ಹೇಳ್ತು ಅಂತ ಹೇಳಿದ್ರೆ 1 2 1. 1 ಅಂತ ಹೇಳಿದ್ರೆ ಚೌಕರಿ ಸಿಂಬಲ್ ಅನ್ನ ಹಾಕ್ಬೇಕು. 2 ಅಂತ ಹೇಳ್ತು ಅಂತ ಹೇಳಿದ್ರೆ ನಾವು ಹಾಕ್ಬೇಕು. ಪುನಃ 1 ಅಂತ ಹೇಳಿದ್ರೆ ನಾವು ಚೌಕರಿ ಸಿಂಬಲ್ ಅನ್ನ ನಾವು ಹಾಕ್ಬೇಕಾಗತ್ತೆ. ಅದನ್ನ ಹಾಗೆ ನೀವು ನೋಡ್ಕೊಳ್ತಾ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮ್ಗೆ ನಾನು ರೆಕಾರ್ಡಿಂಗು ಕೂಡ ಕಳ್ಸಿಕೊಡ್ತೇನೆ. ಎರಡು ಜೊತೆನಲ್ಲಿ ನೀವು ಮಾಡ್ತಾ ಬರ್ಬೇಕು. ಕೇಳಿಸ್ತಾ ಇದೆಲ್ವಾ ನನ್ನ ವಾಯ್ಸ್ ನಿಮ್ಗೆಲ್ಲರಿಗೂ? ಹೇಗ್ ಮಾಡ್ತಿದ್ರೆ ಇಲ್ವಾ ಅನ್ನೋದು ನನಗೆ ಗೊತ್ತಾಗ್ಬೇಕು. ಸೊ ದಯವಿಟ್ಟು ಪ್ಲೀಸ್ ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾವೇನ್ ಮಾಡೋಣ, ಕೈಯನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳೋಣ. ರಬ್ಬನ್ನ ಮಾಡ್ಕೊಂಡು ಕೈನಲ್ಲಿ ನಾವು ಸಿಂಬಲ್ ಗಳನ್ನ ನಾವು ಬರ್ಕೊಳ್ಳೋಣ. ಚೋಕುರೆ 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 ಚೋಕುರೆ. ಸೇಹಿಕಿ 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 ಸೇಹಿಕಿ. ಚೋಕುರೆ 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 ಚೋಕುರೆ. ಸೇಹಿಕಿ 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 ಸೇಹಿಕಿ. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಇದಾದ ನಂತರ ನಮ್ಮ ಎಲ್ಲ ಬೆರಳುಗಳು ಜೋಡಿಸ್ಕೊಂಡಿರ್ಬೇಕು. ಮಧ್ಯದಲ್ಲಿ ಹಳ್ಳ ಇರ್ಬೇಕು. ಹಳ್ಳದ ರೀತಿಯಲ್ಲಿ ನಮ್ಮ ಕೈಗಳನ್ನ ಇಟ್ಕೊಳ್ಬೇಕು. ಹಾಗೆ ನಮ್ಮ ಈ ಗಲ್ಲದ ಕಿವಿ ನೇರದ ಹತ್ರ ನಮ್ಮ ಕೈ ಹಾಗೆ ಸ್ಟ್ರೈಟ್ ಆಗಿ ಮೇಲೆ ಹೋಗ್ಬೇಕು. ಮೇಲೆ ಹೋಗಿ ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮಗೆ ಸೆಲ್ಫ್ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡಿ. ಪ್ರಾರ್ಥನೆಯನ್ನ ಮಾಡಿದ ತಕ್ಷಣ ಬ್ರಹ್ಮಾಂಡದಿಂದ ನಮಗೆ ಒಂದು ಅದ್ಭುತವಾದಂತಹ ಪರಮಾತ್ಮನ ಚೈತನ್ಯವು ಬಿಳಿ ಬಿಳಿ ಬಿಳಿಯದಲ್ಲಾಗಿರ್ಬೋದು ಗೋಲ್ಡನ್ 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 ಲೈಟ್ಸ್ ನಮ್ಮ ಮೇಲೆ ಸಹಸ್ರಾರ ಚಕ್ರದಲ್ಲಿ ಬರ್ತಾ ಇರುತ್ತೆ. ಹೋಗ್ತಾ 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 ನಿಮ್ಗೆ ಇದು ಅನುಭವಕ್ಕೆ ನಿಮ್ಗೆ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಪರಮಾತ್ಮನ ದಿವ್ಯ ಚೇತನದ ಶಕ್ತಿಯು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ತುಂಬಿಕೊಂಡಿದೆ. ಆ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಈಗ ಕಣ್ಬಿಟ್ಟು ಮಾಡ್ಕೊಳ್ಳಿ. ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆದ್ರೆ ಯಾವಾಗ್ಲೂ ಕೂಡ ಬೇರೆ ಸಮಯದಲ್ಲಿ ಎಲ್ಲವೂ ಕೂಡ ನಾವು ಕಣ್ಣನ್ನ ಮುಚ್ಚಿ ಈ ಒಂದು ಪ್ರೋಸೆಸ್ ಅನ್ನ ನಾವು ಮಾಡ್ಬೇಕಾಗುತ್ತೆ. ಆ ಪರಮಾತ್ಮನ ದಿವ್ಯ ಶಕ್ತಿಯು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ತುಂಬಿಕೊಂಡಿದೆ. ಆ ಚೈತನ್ಯದ ಬೆಳಕು ಹಾಗೆ ನಿಧಾನವಾಗಿ ಹರಡುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ತುಂಬಿಕೊಳ್ಳುತ್ತೆ. ಆ ರೀತಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಆಗ್ನೇಯ ಚಕ್ರವೆಲ್ಲವೂ ಕೂಡ ಆ ಒಂದು ಕಾಂತಿಯಿಂದ ಪ್ರಕಾಶತೆಯಿಂದ ತುಂಬಿಕೊಂಡಿದೆ. ಆ ಒಂದು ಚೈತನ್ಯವು ಹಾಗೆ ಹರಡುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ. ಗಂಟಲಿನ ಚಕ್ರದಿಂದ ಎಲ್ಲವೂ ಕೂಡ ನಮ್ಮ ಹೃದಯ ಚಕ್ರಕ್ಕೆ ಬರ್ತಾ ಇದೆ. ಹೊಸಬರು ನೀವು ಹೀಗೆ ಕೈಯನ್ನ ಇಟ್ಕೊಳ್ಳಿ. ಆ ಪ್ರೊಸೆಸ್ ಅನ್ನ ಮಾಡ್ತಾ ಬನ್ನಿ. ನಿಮ್ಗೆ ಅನುಭವಕ್ಕೆ ಬಂದೇ ಬರುತ್ತೆ. ನೆಕ್ಸ್ಟ್ ನೀವು ಸಿಂಬಲ್ಸ್ ಗಳೆಲ್ಲನೂ ಕೂಡ ನೀವು ಕಲ್ತ್ಕೊಳ್ಳುವಿರಂತೆ. ಆ ಒಂದು ಪರಮಾತ್ಮನ ದಿವ್ಯ ಚೇತನವು ಹರಡುತ್ತಾ 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 ನಮ್ಮ ಹೃದಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ. ಹೃದಯ ಚಕ್ರವೆಲ್ಲವೂ ಕೂಡ ಪರಮಾತ್ಮನ ದೈವ ಚೈತನ್ಯದಿಂದ ತುಂಬಿ ಹೋಗಿದೆ.
ಈ ಒಂದು ಚೈತನ್ಯವು ನಿಧಾನವಾಗಿ ಹರಡುತ್ತಾ ಹರಡುತ್ತಾ ನಮ್ಮ ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ. ನಾಭಿ ಚಕ್ರವೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಪ್ರಕಾಶವಾಗಿ ಬೆಳಗ್ತಾ ಇದೆ. ಈ ಒಂದು ಬೆಳಕು ಹರಡುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ನಮ್ಮ ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಚಕ್ರಗಳು, ನಮ್ಮ ಎಲ್ಲ 4 ದಿಕ್ಕುಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ಹರಡುತ್ತಾ 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 ನಮ್ಮ ಬೆನ್ನಿನ ಮೂಳೆಗಳಲ್ಲಿ, ನಮ್ಮ ಸೊಂಟದಲ್ಲಿ, ನಮ್ಮ ಕಾಲುಗಳಲ್ಲಿ, ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಾಗೆ ಪಾದದಲ್ಲಿ, ಪಾದದ ಬೆರಳುಗಳಲ್ಲೆಲ್ಲವೂ ಕೂಡ ತುದಿಯವರೆಗೆ, ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಕಾಲಿನ ತುದಿಯವರೆಗೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೇತನವು ತುಂಬಿ ಹೋಗಿದೆ. ಈಗ ನಮ್ಮ ಮೇಲೆ ನಾವು ಚೋಕುರೆಯನ್ನ ಬರೆಯೋಣ. ಚೋಕುರೆ 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 ಚೋಕುರೆ. ಈ ಒಂದು ಪರಮಾತ್ಮನ ಚೈತನ್ಯದೊಂದಿಗೆ ಈ ದಿವ್ಯ ಚೈತನ್ಯವು ಸೇರಿ ಅತ್ಯಂತ ಪ್ರಕಾಶಮಯವಾದಂತಹ ಬೆಳಕು ಹರಡುತ್ತಾ 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 ನಾವಿರುವಂತ ಕೋಣೆಯನ್ನ ತುಂಬಿಕೊಂಡಿದೆ. ಕೋಣೆ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿಕೊಂಡಿದೆ. ಈ ಒಂದು ಚೇತನ ಹಾಗೆ ಹರಡುತ್ತಾ 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 ನಾವಿರುವಂತ ಮನೆಯನ್ನ ತುಂಬಿಕೊಂಡಿದೆ. ನಮ್ಮ ಮನೆಯಲ್ಲಿರುವಂತ ಸದಸ್ಯರೆಲ್ಲರೂ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ಎಲ್ಲರೂ ಕೂಡ ಸೇರಿ ಹೋಗಿದ್ದಾರೆ. ಈ ಒಂದು ಚೈತನ್ಯವು ಹಾಗೆ ಹರಡುತ್ತಾ 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 ನಾವಿರುವಂತಹ ಗ್ರಾಮವನ್ನ ಅಥವಾ ಊರೆಲ್ಲವನ್ನು ಕೂಡ ಆ ಬೆಳಕಿನಿಂದ ತುಂಬಿ ಹೋಗಿದೆ. ಎಲ್ಲೆಲ್ಲೂ ಬೆಳಕು ಬೆಳಕು ಬೆಳಕು, ಆ ಪರಮಾತ್ಮನ ದಿವ್ಯ ಚೇತನ. ಈ ಒಂದು ಚೇತನವು ಹರಡುತ್ತಾ 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 ನಾವಿರುವಂತಹ ದೇಶವನ್ನ ವ್ಯಾಪಿಸಿಕೊಂಡಿದೆ. ದೇಶವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಈ ಒಂದು ಚೇತನವು ಹರಡುತ್ತಾ 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 ಹಾಗೆ ನಿಧಾನವಾಗಿ ಪೃಥ್ವಿ ಎಲ್ಲವೂ ಕೂಡ ಪ್ರಕಾಶತೆಯಿಂದ ತುಂಬಿಕೊಂಡಿದೆ. ಈ ಒಂದು ಪ್ರಕಾಶವು ಹಾಗೆ ಹರಡುತ್ತಾ 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 ಇಡೀ ಬ್ರಹ್ಮಾಂಡದಲ್ಲೆಲ್ಲವೂ ಕೂಡ ವ್ಯಾಪಿಸಿಕೊಂಡಿದೆ. ಬ್ರಹ್ಮಾಂಡದ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸಜೀವ ನಿರ್ಜೀವ ವಸ್ತುಗಳಲ್ಲೆಲ್ಲವೂ ಕೂಡ ಈ ಪರಮಾತ್ಮನ ದಿವ್ಯ ಚೇತನವು ಎಲ್ಲೆಲ್ಲೂ ಕೂಡ ವ್ಯಾಪಕವಾಗಿದೆ. ಈಗ ನಮ್ಮ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು ಈಗ ನಾವು ಮತ್ತೊಮ್ಮೆ ಎಲ್ಲ ರೇಖಿ ಮಾತೆಗೆಯನ್ನ ಆಹ್ವಾನ ಮಾಡೋಣ. ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ನಿಮ್ಮ ಇಷ್ಟ ದೇವರುಗಳಿಗೆ ಧನ್ಯವಾದಗಳು, ತಂದೆ ತಾಯಂದಿರಿಗೆ ಧನ್ಯವಾದಗಳು, ಗುರುಗಳಿಗೆ ಧನ್ಯವಾದಗಳು, ಸದ್ಗುರುಗಳಿಗೆ ಧನ್ಯವಾದಗಳು, ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು, ಎಲ್ಲ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರು ಉಪಸ್ಥಿತರಾಗಿ ನಮಗೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಬೇಕಾಗಿ ನಾವು ಅವ್ರನ್ನ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಕೈಗಳೆಲ್ಲವೂ ಕೂಡ ಜೋಡಿಸಿದ ಹಾಗೆ ಇರಬೇಕು. ಈಗ ನಮ್ಮ ಮೇಲೆ ನಾವು ಚೋಕುರೆಯನ್ನ ಬರೆಯೋಣ. ಚೋಕುರೆ ಚೋಕುರೆ ಚೋಕುರೆ. ಚೋಕುರೆಯನ್ನ ಬರೆದು ಈಗ ನಾವು ನಮ್ಮ ಆಭಾ ಮಂಡಲವನ್ನು ನಾವು ಕ್ಲೀನ್ ಮಾಡ್ಬೇಕಾಗತ್ತೆ. ಈಗ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮ ಮುಂದೆ ಒಂದು ದೊಡ್ಡದಾದಂತ ಒಂದು ಹೋಮಕುಂಡವನ್ನ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಹೋಮಕುಂಡದಲ್ಲಿ ಅಗ್ನಿ ಕೂಡ ಉರಿತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಕಲ್ಪನೆಯನ್ನ ಮಾಡಿಕೊಂಡು ನಮ್ಮ ಎಡಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಈ ಅಗ್ನಿಕುಂಡದಲ್ಲಿ ನಾವು ಹಾಕ್ಬೇಕು. ಆ ರೀತಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬಂತು ಅಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗದು ಎಲ್ಲವೂ ಕೂಡ ನಿಮ್ಗೆ ಅರಿವಿಗೆ ಬರುತ್ತೆ. ನಿಧಾನವಾಗಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿಯಲ್ಲಿ ಈ ಒಂದು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಮ್ಮಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಿಮ್ಗದು ಗೊತ್ತಾಗ್ತಾ ಬರುತ್ತೆ. ನಮ್ಗೆ ತೃಪ್ತಿ ಆಗುವ ತನಕನೂ ಕೂಡ ನಾವು ಆ ರೀತಿ ನಾವು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತೆಗೆದು ನಮ್ಮ ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಅಲ್ಲಿ ಚಟಪಟ ಚಟಪಟ ಅಂತ ಅದು ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗೋ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕು. ಈಗ ನಮ್ಮ ಎಡಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ನಮ್ಮ ಶರೀರದಿಂದ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಇದಾದ ನಂತರ
ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ತಲೆಯ ಮೇಲೆ ಈ ರೀತಿ ಕೈಯನ್ನು ಇಟ್ಕೋಬೇಕು. ಈ ಸಹಸ್ರಾರ ಚಕ್ರದಿಂದ ನಮ್ಮ ಮೂಲಾಧಾರ ಚಕ್ರದವರೆಗೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ತರ ತೆಗೆದು ಅಗ್ನಿಕುಂಡದಲ್ಲಿ ನಾವು ಹಾಕ್ಬೇಕು. ನಮ್ಮ ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಹೋಮದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲವನ್ನ ತೆಗೆದು ಹಾಕ್ಬೇಕು. ಟೈಮ್ ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ನಾವು ಜೋರಾಗಿ ಉಗುರಿನಿಂದ ತೆಗೆದು ಅದನ್ನ ಪರ್ಚಿದ ಹಾಗೆ ತೆಗೆದು ನಾವು ಅಗ್ನಿಕುಂಡದಲ್ಲಿ ಹಾಕ್ಬೇಕಾಗತ್ತೆ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಎಲ್ಲ ನಕಾರಾತ್ಮಕ ಶಕ್ತಿಗಳು ನಮ್ಮ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಕೈಯಲ್ಲಿ ಅಂಟ್ಕೊಂಡಿರುವಂತದ್ದನ್ನು ಕೂಡ ನಾವು ಈ ರೀತಿ ಅಗ್ನಿ ಹೋಮದಲ್ಲಿ ನಾವು ವಿಲೀನಗೊಳಿಸ್ಬೇಕು. ಅದು ಉರಿದು ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರಬೇಕು. ಈಗ ನಾವು ಅಗ್ನಿಹೋಮದ ಮೇಲೆ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಯ ಮೇಲೆ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಇಡೀ ಬ್ರಹ್ಮಾಂಡದಲ್ಲಿ ಚೋಕುರೆ 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 ಚೋಕುರೆ. ಆಕಾಶ ತತ್ವ, ವಾಯು ತತ್ವ, ಬ್ರಹ್ಮಾಂಡ ತತ್ವ ಎಲ್ಲವೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಗೆ ಧನ್ಯವಾದಗಳು. ಎಲ್ಲ ಅಗ್ನಿ, ವಾಯು, ಆಕಾಶ ತತ್ವಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಈಗ ನಾವು ನಮ್ಮ ಆಭಾ ಮಂಡಲವನ್ನ ನಾವು ಶುದ್ಧಿ ಮಾಡ್ಕೊಂಡಿದ್ದೇವೆ. ಈಗ ನಾವು ನಮ್ಮ ಚಕ್ರಗಳನ್ನ ನಾವು ಶುದ್ಧಿ ಮಾಡೋಣ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಕುರೆಯನ್ನ ಬರಿಬೇಕು. ಚೋಕುರೆ 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 ಚೋಕುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ಎರಡು ಕೈಗಳಿಂದ ಬಂದು ಈ ಕೈಗಳಿಂದ ನಮ್ಮ ಸಹಸ್ರಾರ ಚಕ್ರದಲ್ಲಿ ಅಲ್ಲಿರುವಂತ ಸಿಂಬಲ್ ನ ಮುಖಾಂತರ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ಸೇರಿ ವಿಲೀನ ಆಗ್ತಾ ಇದೆ. ಸಹಸ್ರಾರ ಚಕ್ರವೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ. ಕಪ್ಪು 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 ಹೊಗೆ ಎಲ್ಲವೂ ಕೂಡ ಶುದ್ಧಿಯಾಗಿ ಅಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯವು ಸ್ಥಾಪಿತವಾಗಿದೆ. ಎಲ್ಲೆಲ್ಲೂ ಕೂಡ ಬೆಳಕು ಬೆಳಕು ಬೆಳಕು. ಈಗ ನಮ್ಮ ಆಗ್ನೇಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಇಲ್ಲಿರುವಂತ ಎಲ್ಲ ಕಪ್ಪು ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಲ್ಲಿಂದ ಕ್ಲೀನ್ ಆಗಿ ಅದು ಅತ್ಯಂತ ಪ್ರಕಾಶಮಯವಾಗಿ ಆಕಾಶ ಬಣ್ಣದ ನೀಲಿ ಬಣ್ಣದಲ್ಲಿ ಪ್ರಜ್ವಲಿಸ್ತಾ ಇದೆ. ಈಗ ನಮ್ಮ ಗಂಟಲಿನ ಚಕ್ರದಲ್ಲಿ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಇಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಮ್ಮ ಹೃದಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಭಾವನಾತ್ಮಕವಾಗಿರುವಂತ ಎಲ್ಲ ನೋವುಗಳು ಆಗಿರ್ಬೋದು, ಎಲ್ಲ ಒತ್ತಡಗಳಾಗಿರ್ಬೋದು, ನಮ್ಮ ಹೃದಯದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲವೂ ಕೂಡ ವಿಲೀನ ಆಗ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಆ ಪರಮಾತ್ಮನ ದಿವ್ಯ ಚೈತನ್ಯವು ನಮ್ಮ ಕೈಗಳಿಂದ ಬಂದು ಅಲ್ಲಿ ಸ್ಥಾಪನೆ ಆಗ್ತಾ ಇರುತ್ತೆ. ಈಗ ನಮ್ಮ ನಾಭಿಯ ಚಕ್ರದಲ್ಲಿ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಈ ಪರಮಾತ್ಮನ ಅಲ್ಲಿರುವಂತ ಚೈತನ್ಯದಿಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಪ್ರಕಾಶವಾಗಿ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಈಗ ನಮ್ಮ ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರದಲ್ಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯ ರೀತಿಯಲ್ಲಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಮ್ಮ ಶರೀರವು ಸ್ವಲ್ಪ ಹಗುರವಾದಾಗೆ ಕಾಣ್ತಾ ಇದೆ. ನಿಮ್ಗೆ ಅದು ಅನುಭವಕ್ಕೆ ಬರ್ತಾ ಇರುತ್ತೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಈಗ ವಿಲೀನವಾಗಿದೆ, ಶುದ್ಧಿಯಾಗಿದೆ. ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ನಮ್ಮ 7 ಚಕ್ರಗಳು ಕೂಡ ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ಬೇಕು. ಈಗ ನಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಲ್ಲಿ ತಗೊಂಡ್ ಬಂದು ಸ್ನೇಹಿಕಿ ಸಿಂಬಲ್ ಅನ್ನ ಬರಿಬೇಕು.
ಸೇಹಿಕಿ 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 ಸೇಹಿಕಿ. ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ ಸ್ಥಾಪಿತವಾಗಲಿ. ಆ ಸೇಹಿಕಿಯ ಪರಮಾತ್ಮನ ದಿವ್ಯ ಚೇತನವು ನಮ್ಮ ಶರೀರದಲ್ಲಿರುವಂತಹ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆತ್ಮ ಪರಮಾತ್ಮನ ಶಿವ ಪಾರ್ವತಿಯರ ಆಕಾಶ ಪೃಥ್ವಿ ತತ್ವವನ್ನು ಹೊಂದಿರುವಂತಹ ಈ ಪರಮಾತ್ಮನ ದಿವ್ಯ ಚೈತನ್ಯವು ಗುಲಾಬಿ ಬಣ್ಣದಲ್ಲಿ ಪಿಂಕ್ 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 ಬಣ್ಣದಲ್ಲಿ ನಮ್ಮ ಕೈಗಳಿಂದ ಬಂದು ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಅದು ತುಂಬಿಕೊಳ್ತಾ ಇದೆ. ಆ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಸೇಕಿ ಸಿಂಬಲ್ ಬರೆದ ತಕ್ಷಣ ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಶಾಂತವಾಗ್ತಾ ಇದೆ, ನಮ್ಮ ಭಾವನೆಗಳೆಲ್ಲವೂ ಕೂಡ ಶಾಂತವಾಗ್ತಾ ಇದೆ, ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಬ್ಲಡ್ ಸೆಲ್ಗಳೆಲ್ಲವೂ ಕೂಡ ಶಾಂತಿ ಆಗ್ತಾ ಇದೆ, ಸಮತೋಲನವಾಗ್ತಾ ಇದೆ, ಬ್ಯಾಲೆನ್ಸ್ ಆಗ್ತಾ ಇದೆ. ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಗ್ತಾ ಇದೆ. ನಮ್ಮ ಆಲೋಚನೆಗಳು, ವಿಚಾರಗಳು, ಭಾವನೆಗಳು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಲಿ. ಈಗ ನಾವು ಚೋಪುರೆಯನ್ನ ಬರೆಯೋಣ. ಚೋಪುರೆ 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 ಚೋಪುರೆ. ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ನಾವು ಸುರಕ್ಷಿತರಾಗಿದ್ದೇವೆ. ರೇಖೆಯ ಮಾರ್ಗದರ್ಶನ ಯಾವಾಗಲೂ ಇದೆ. ರೇಖೆಯ ಮಾರ್ಗದರ್ಶಿತರಾಗಿದ್ದೇವೆ. ರೇಖೆಯಿಂದ ಮಾರ್ಗದರ್ಶಿತರಾಗಿದ್ದೇವೆ. ಈ ಕ್ರಿಯೆಯು ನಿರಂತರವಾಗಿ ನಡೆಯಲಿ. ಧನ್ಯವಾದಗಳು. ಈಗ ನಾವು ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗಿಯರಿಗೆ ಧನ್ಯವಾದಗಳು, ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು, ಪರಿವಾರದವರಿಗೆ ಧನ್ಯವಾದಗಳು, ಇಷ್ಟ ದೇವರುಗಳಿಗೆ ಧನ್ಯವಾದಗಳು, ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ನಮ್ಮ ಗುರುಗಳಿಗೆ ಮತ್ತೆ ಸದ್ಗುರುಗಳಿಗೆ ಧನ್ಯವಾದಗಳು. ಈ ರೀತಿಯಲ್ಲಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ನೋಡ್ಕೊಳ್ಳಿ ಹೇಗೆ ಮಾಡೋದು, ಯಾವ ರೀತಿ ಪ್ರೋಸೆಸ್ ಅಂತ ನೀವು ನೋಡ್ಕೊಳ್ತಾ ಬಂತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಅದು ಗೊತ್ತಾಗ್ತಾ ಬರುತ್ತೆ. ಯಾವ ರೀತಿಯಲ್ಲಿ ನಾವು ಈ ಒಂದು ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೋದು ಅಂತ ಹೇಳಿ. ಹೇಗನ್ನಿಸ್ತಿದೆ ಲಕ್ಷ್ಮಣ ಸರ್ ನಿಮ್ಗೆ? ಇದೇ ಪ್ರೋಸೆಸ್ ಅನ್ನ ಸರಿ ಸರ್, ಓಕೆ ಓಕೆ. ಇದೇ ರೀತಿಯಾದ ಪ್ರೋಸೆಸ್ ಅನ್ನ ನಮ್ಮ ಕುಟುಂಬದಲ್ಲಿರುವಂತ ಯಾರಿಗಾದ್ರೂ ಕೂಡ ನಾವು ಮಾಡಬಹುದು. ಇವರಿಗೆ ಮಾಡ್ಬೋದು ಅಂತ ಏನಿಲ್ಲ. ರೇಖಿ ಲೆವೆಲ್ 1, 2 ಕಲ್ತಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿರುವಂತವರಿಗೆ, ನಮ್ಮ ಬ್ಲಡ್ DNA ರಿಲೇಟೆಡ್ ಆಗಿರುವಂತ ಯಾರೇ ವ್ಯಕ್ತಿಗಳು ಬಂದ್ರು ಕೂಡ ನಾವು ಅವರಿಗೆ ಹೀಲಿಂಗ್ ಅನ್ನ ನಾವು ಮಾಡ್ತಾ ಬರ್ಬೋದು. ಫಸ್ಟ್ ಏನು ಅಂತ ಹೇಳಿದ್ರೆ ಈ ಹೀಲಿಂಗ್ ಅನ್ನ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಭಾವನೆ ನಮ್ಮಲ್ಲಿ ಇರಬಾರ್ದು. ಯಾಕೆ ಹೇಳಿ? ನಾವು ಕರ್ದಿರೋದು ಯಾರನ್ನ ಕರ್ದಿದೀವಿ? ಎಲ್ಲ ದಿವ್ಯ ಶಕ್ತಿಗಳನ್ನ. ಎಲ್ಲರೂ ಕೂಡ ಉಪಸ್ಥಿತರಾಗಿದ್ದಾರೆ. ಇವಾಗ ನಾವು ಕರೆದ ತಕ್ಷಣ ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂದಿರ್ತಾರೆ. ಈ ಪ್ರೋಸೆಸ್ ಅನ್ನ ಮಾಡೋರು ನಾವಲ್ಲ. ನಾವು ಮಾಡ್ತಾ ಇದೀವಿ ಅಂತ ಯಾವಾಗ ಅನ್ಕೊಳ್ತೀವೋ ನಮ್ಮಿಂದ ಏನ್ ಮಾಡಕ್ ಸಾಧ್ಯ ಹೇಳಿ? ಆ ಪರಮಾತ್ಮ ನಾವು ನೆನಪಿಸಿದಾಗ ಆ ಸಿಂಬಲ್ ಗಳನ್ನ ಬರೆದ ತಕ್ಷಣ ಆ ಸಿಂಬಲ್ ಗಳ ಶಕ್ತಿ ಅಲ್ಲಿ ಸ್ಥಾಪಿತ ಆಗುತ್ತೆ. ಆ ಏನ್ ಕೆಲ್ಸವನ್ನ ಮಾಡ್ಬೇಕು ಅದು ಮಾಡುತ್ತೆ. ನೀವು ಟೆನ್ಷನ್ನೇ ಮಾಡ್ಕೊಳ್ಳೋಂಗಿಲ್ಲ. ನೀವು ಸರಳವಾಗಿ ಮಾಡ್ತಾ ಬನ್ನಿ. ಹೀಗ್ ಬರಿಬೇಕಾ, ಅದು ಓರೆ ಆಗೋಯ್ತಾ, ನನ್ಗೆ ಗೊತ್ತಾಗ್ಲಿಲ್ವಲ್ಲ, ಕನ್ಫ್ಯೂಷನ್ ಆಯ್ತಾ, ಏನು ತಲೆ ಕೆಡ್ಸ್ಕೋಬೇಡಿ. ಒಂದ್ ಸಿಂಬಲ್ ಮರ್ತೋಯ್ತಾ, ಗಾಬರಿ ಆಗ್ಬೇಡಿ. ಫಸ್ಟ್ ನೀವು ಚೌಕುರೆ ಬರೆಯೋ ಬದಲು ಸೇಹಿಕಿ ಬರ್ದ್ಬಿಟ್ರ ಏನು ತೊಂದ್ರೆ ಆಗಲ್ಲ. ಆಮೇಲೆ ಬೇಕಾದ್ರೆ ನೀವು ಚೌಕುರಿಯನ್ನ ಬರೀರಿ. ಆ ಪರಮಾತ್ಮನ ಚೈತನ್ಯ ಯಾವತ್ತೂ ಕೂಡ ಅದು ಯಾವುದೇ ರೀತಿಯಾದಂತ ಭೇದ ಭಾವವನ್ನ ಮಾಡಲ್ಲ. ಬೇಕಾದ್ರೆ ಗೊತ್ತಾಗ್ತಾ ಇಲ್ಲ ನನಗೆ ಮಾಡೋದಿಕ್ಕೆ ಅಂದ್ರೆ ಒಂದು ಪೇಪರ್ ಅಲ್ಲಿ ನೀವು ಬರ್ಕೊಳ್ಳಿ, ನೋಡಿ, ಅದನ್ನ ನೋಡ್ಬಿಟ್ಟು ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಚೌಕುರಿಯನ್ನ, ಸೇಹಿಕಿಯನ್ನ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಬಂದ್ಬಿಡುತ್ತೆ. ನಿಮ್ಗೆ ನೀವು ಟೆನ್ಷನ್ನೇ ಮಾಡ್ಕೊಳಂಗಿಲ್ಲ. ಅದನ್ನ ನಾ ಸರಿಯಾಗಿ ಬರೀತಾ ಇದ್ದೀನ. ಕೆಲವೊಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಬರೆಯೋದಿಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಸಾಕು, ಬಾಯಲ್ಲಿ ಹೆಸರನ್ನ ಹೇಳಿದ್ರೆ ಸಾಕು, ಅದು ಪ್ರೋಸೆಸ್ ಅನ್ನ ನಡೆಯುತ್ತೆ.
ಅಷ್ಟು ಆ ಪರಮಾತ್ಮನ ಆಶೀರ್ವಾದ ಕರುಣೆ ಎಲ್ಲರ ಮೇಲೂ ಕೂಡ ಇರುತ್ತೆ. ಸರಳವಾಗಿ ಮಾಡ್ತಾ ನಾನ್ ಹೇಳ್ದಂಗೆ ನನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಬೇಕಾ? ನಿಮ್ಗೆ ನಿಮ್ಮ ಸ್ವಂತ ಲ್ಯಾಂಗ್ವೇಜ್ ಮಾತೃಭಾಷೆ ಯಾವ್ದು ಬರುತ್ತೆ, ನಿಮ್ಗೆ ಹೇಗ್ ಬರುತ್ತೆ ಹಾಗ್ ಮಾಡಿ. ಹೀಗೆ ಮಾಡ್ಬೇಕು ಅಂತಾನೂ ಇಲ್ಲ. ಪರಮಾತ್ಮ ನಮ್ಮ ಸ್ವಂತ. ನಾವ್ ಹೇಗ್ ಕರೆದ್ರುನು, ಎಷ್ಟು ಪ್ರೀತಿಯಿಂದ ಕರೆದ್ರು, ನಾವ್ ಯಾವ ಪ್ರೀತಿಯಿಂದ ಕರೆದ್ರು ಪರಮಾತ್ಮನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಸರಳವಾಗಿ ನೀವೆಷ್ಟು ಸರಳವಾಗಿ ಮಾಡ್ತೀರೋ ಅಷ್ಟು ನಿಮ್ಗೆ ಬೇಗ ನಿಮ್ಗೆ ರಿಸಲ್ಟ್ ಬರುತ್ತೆ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೇನೆ ನಾನು. ಅರ್ಥ ಆಗಿದೆ ಅನ್ಕೊಳ್ತೇನೆ. ಇದೇ ರೀತಿ ಪ್ರೋಸೆಸ್ ಅನ್ನ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಇರ್ತಾರೆ, ಈಗ ನಮ್ ತಂದೆ ಇರ್ತಾರೆ ಅನ್ಕೊಳ್ಳಿ, ಅವರಿಗೆ ನಾವು ಮಾಡ್ಬೇಕು. ಆಗ ಹೇಗ್ ಮಾಡೋದು? ಸೇಮ್ ನಾವು ಕೈಯನ್ನ ರಬ್ ಮಾಡ್ಕೊಳ್ಬೇಕು, ಆ ದಿವ್ಯ ಚೇತನವನ್ನ ಕರಿಬೇಕು. ಆ ಒಂದು ಚೇತನ ಪ್ರಕಾಶವೆಲ್ಲ ಕಡೆ ಎಲ್ಲ ಚಕ್ರಗಳಲ್ಲಿ ತುಂಬಿ ಅದು ಹಾಗೆ ಹರಡ್ತಾ 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 ಇಡೀ ಬ್ರಹ್ಮಾಂಡದಲ್ಲೆಲ್ಲ ಕೂಡ ಹರಡಿರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡಿಕೊಂಡು ಎಲ್ಲ ಡಿವೈನ್ ಎಲ್ಲ ದೇವರುಗಳನ್ನ ನಾವು ಆಹ್ವಾನ ಮಾಡಿ ಅವರೇ ಈ ಪ್ರೋಸೆಸ್ ಅನ್ನ ಮಾಡ್ಬೇಕು ಅಂತೇಳಿ ನಾವು ಒಂದು ಮಾಧ್ಯಮ ಅಷ್ಟೇ. ಹಾಗಾಗಿ ನೀವೇ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡು ಕಲ್ಪನೆಯನ್ನ ಮಾಡ್ಕೊಂಡು ಅವ್ರಿಗೆ ಫೋಟೋ, ನಿಮ್ಗೆ ಇಮ್ಯಾಜಿನೇಷನ್ ಬರಲ್ಲ ಅವ್ರದ್ದು ಅಂತ ಹೇಳಿದ್ರೆ ಫೋಟೋನ ಕಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಅವ್ರನ್ನ ನಾವು ಕರೆದಿದ ತಕ್ಷಣ ನಮ್ ತಂದೆ ಅಂದ ತಕ್ಷಣ ಈಗ ಅವ್ರ ತಂದೆ ಚಿತ್ರ ನಮ್ಗೆ ಕಣ್ ಮುಂದೆ ಬಂದ್ಬಿಡುತ್ತೆ. ಆಗ ನಾವೇನ್ ಹೇಳ್ಬೇಕು? ಅವ್ರ ಹೆಸರನ್ನ ಹೇಳಿ ಆ ಚೇತನ ನಮ್ಮ ಮುಂದೆ ಉಪಸ್ಥಿತವಾಗಲಿ ಕೂತ್ಕೊಳ್ಳಿ. ಅವ್ರು ನಮ್ಮ ಚೇತನ ನಮ್ಮ ಮುಂದೆ ಬಂದು ಉಪಸ್ಥಿತರಾಗಲಿ. ಇದಾದ ನಂತರ ನಾವೇನ್ ಮಾಡ್ಬೇಕು? 1 to 1 ಪ್ರೋಸೆಸ್. ಚೌಕುರೆಯನ್ನ ಬರಿಬೇಕು, ಆರ ಎಲ್ಲ ಕ್ಲೀನ್ ಮಾಡ್ಬೇಕು, ಅಗ್ನಿ ಹೋಮದಲ್ಲಿ ಹಾಕ್ಬೇಕು, ನೆಕ್ಸ್ಟ್ ಸೇಕೆಯನ್ನ ಬರಿಬೇಕು, ಎಲ್ಲಾನು ಬ್ಯಾಲೆನ್ಸ್ ಅನ್ನ ಮಾಡ್ಬೇಕು, ಮತ್ತೊಮ್ಮೆ ಚೌಕುರಿಯನ್ನ ಬರೆದು ಅವರನ್ನ ಸುರಕ್ಷತೆ ಪ್ರೊಟೆಕ್ಷನ್ ಮಾಡಿ ಲಾಕ್ ಮಾಡ್ಬೇಕು. ಇಷ್ಟು ಪ್ರೋಸೆಸ್ ಅನ್ನ ನಾವು ಮಾಡ್ತು ಅಂತ ಹೇಳಿದ್ರೆ ಅವರಲ್ಲಿ ಖಂಡಿತ ನೀವೇ ಹೇಳ್ತೀರಾ. ಮಾಡ್ಬೇಕಿದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ದಾಗ್ಲೇ ನಿಮ್ಗೆ ಅದು ಅನುಭವಕ್ಕೆ ಬರುವಂತ. ಇದು ಥಿಯರಿ ಅಲ್ಲ, ಇಟ್ಸ್ ಎ ಪ್ರಾಕ್ಟಿಕಲ್. ಇದು ಅಭ್ಯಾಸವನ್ನ ನೀವು ಮಾಡಿದಾಗ ನಿಮ್ಗೆ ಅದು ರಿಸಲ್ಟ್ ಬರುತ್ತೆ. ಇದು ಸೈನ್ಸ್. ಎನರ್ಜಿ ಏನಾಗುತ್ತೆ? ಚೇಂಜಸ್ ಆಗ್ಲೇಬೇಕಾಗುತ್ತೆ. ಇದು ಈಗ್ಲೇ ನಿಮ್ಗೆ ಕೆಲವ್ರಿಗೆ ಅನುಭವಕ್ಕೆ ಕೈ ಜುಮ್ ಅಂತ ಇರುತ್ತೆ. ಅಲ್ಲಿ ಸಿಂಬಲ್ ಅನ್ನ ಬರೆದ ತಕ್ಷಣ ಅಲ್ಲಿ ವೈಬ್ರೇಷನ್ ಆಗ್ತಾ ಇರುತ್ತೆ. ಏನೋ ಒಂದು ನಮ್ಮ ಶರೀರದಲ್ಲಿ ಒಂದು ಹಗುರತೆ ಕಾಣಿಸ್ತಾ ಇರುತ್ತೆ. ಈ ರೀತಿಯಲ್ಲಿ ನಾವು ನಮಗಾಗ್ಲಿ ನಮ್ಮ ಕುಟುಂಬದವರಿಗಾಗ್ಲಿ ನಾವು ಸೆಲ್ಫ್ ಹೀಲಿಂಗ್ ಅನ್ನ ನಾವು ಯಾವ ಸಮಯದಲ್ಲಿ ಮಾಡ್ಬೋದು? ಯಾವ ಸಮಯದಲ್ಲಾದ್ರೂ ನೀವು ಮಾಡ್ಬೋದು. ಇದೇ ಸಮಯ ಅಂತ ಏನು ಇಲ್ಲ ಇದಕ್ಕೆ. ಆದ್ರೆ ಏನ್ ಮಾಡಿ ಅಂದ್ರೆ ಶುದ್ಧವಾಗಿ ಕೈ ಕಾಲು ಮುಖ ತೊಳ್ಕೊಳ್ಳಿ, ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಳ್ಳಿ. ಯಾವಾಗ್ಲೂ ಮ್ಯಾಟ್ ಅನ್ನ ಹಾಕೋಬೇಕು ಕೆಳಗಡೆ. ಕೆಳಗಡೆ ಎಲ್ಲ ಹಾಕೊಂಡು ನೀವು ನಿಮ್ಮ ರೂಮ್ ಅಲ್ಲಿ ಎಲ್ಲ ನೀವು ಎಲ್ಲಿ ಹೀಲಿಂಗ್ ಮಾಡ್ತೀರಾ ಅಲ್ಲಿ ಚೌಕುರಿಯನ್ನ ಸ್ಥಾಪನೆ ಮಾಡ್ಕೊಳ್ಳಿ. ರೂಮ್ಗಳೆಲ್ಲನೂ ಕೂಡ ನೀವು ಚೌಕುರಿಯನ್ನ ಬರೆದು ಸ್ಥಾಪನೆ ಮಾಡ್ಕೊಂಡು ನೀವು ಕೂತ್ಕೊಂಡು ಅವರಿಗೆ ಹೀಲಿಂಗ್ ಅನ್ನ ಮಾಡಬಹುದು. ಇದು ಸಂಪೂರ್ಣ ಡೀಟೇಲ್ಸ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಹೀಲಿಂಗ್ ಮಾಡೋ ಕೂತ್ಕೊಂಡಾಗ ನನ್ಗೆ ಒಂದು ಕಾಲ್ ಮಾಡಿ, ನಾನು ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ನಿಮ್ಗೆ ನಾನು ಹೇಳ್ಕೊಡ್ತೇನೆ. ನಿಮ್ಗೆ ಬೆಳಿಗ್ಗೆ ನನಗೆ 11-12 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನನಗೆ ಯಾವಾಗ್ಲಾದ್ರೂ ನೀವು ಕಾಲ್ ಅನ್ನ ಮಾಡಬಹುದು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಲಕ್ಷ್ಮಣ್ ಸರ್, ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಸಿದ್ದರಾಜ್ ಅವ್ರಿಗೆ ಏನಾದ್ರು ಡೌಟ್ಸ್ ಇದೆಯಾ? ಇದು ರೋಹಿತ್ ಅವ್ರು ಇವತ್ತು ಹೊಸದಾಗಿ ಬಂದಿದ್ದೀರಾ ಅಂತ ಅನ್ಕೊಳ್ತೇನೆ ನಾನು. ಸರ್, ರೋಹಿತ್ ಅವ್ರೆ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಇದು ಆಲ್ರೆಡಿ ಅರ್ಧ ಕ್ಲಾಸ್ ನಡೆದಿದೆ. ಈ ಕೊನೆ ಎಂಡಿಂಗ್ ಬಂದ್ಬಿಟ್ಟಿದೀವಿ ನಾವು. ಮತ್ತೊಮ್ಮೆ ನೀವು ರೆಗ್ಯುಲರ್ ಆಗಿ ಸೋಮವಾರದಿಂದ 2 ದಿನ ಗ್ಯಾಪ್ ಕೊಡ್ತಾ ಇದ್ದೀನಿ ನಾನು. 2 ದಿನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇರುವಂತ ವಿಡಿಯೋಸ್ಗಳನ್ನ ಹಾಕೊಂಡು ನೀವು ಧ್ಯಾನವನ್ನ ಮಾಡ್ತಾ ಬನ್ನಿ. ಇನ್ನು ಹಳೆಯವರಿಗೆಲ್ಲರಿಗೂ ನಾನು ಚಕ್ರ ಧ್ಯಾನವನ್ನ ವಿಡಿಯೋಸ್ ಕಳಿಸಿದೀನಿ. ಆ ಚಕ್ರ ಧ್ಯಾನದ ವಿಡಿಯೋವನ್ನ ಹಾಕೊಂಡು ನೀವು ಅಥವಾ ಆಡಿಯೋವನ್ನ ಹಾಕೊಂಡು ನೀವು ಧ್ಯಾನವನ್ನ ನೀವು ಮಾಡ್ತಾ ಬನ್ನಿ.
ಅದಾದ ನಂತರ ನೀವು 24 ಪಾಯಿಂಟ್ ಸೀಲಿಂಗ್ ಇರುತ್ತೆ. ಆ ಪ್ರೋಸೆಸ್ ಅನ್ನ ನೀವು ಮಾಡ್ತಾ ಬನ್ನಿ. ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಮಂಡೇ ಇಂದ ಹೊಸಬರು ನೀವು ಜಾಯಿನ್ ಆಗ್ತಾ ಬನ್ನಿ. ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ನಿಮ್ಗೆ ಮತ್ತೆ ಮಂಡೇ ಇಂದ ವಾಟರ್ ಚಾರ್ಜ್ ಮಾಡೋದು ಹೇಗೆ ಅಂತೇಳಿ ಆ ಒಂದು ಪ್ರೋಸೆಸ್ ಅನ್ನ ಲಾಸ್ಟ್ ಪ್ರೋಸೆಸ್ ಇರುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಅದಾದ ನಂತರ ನಮಗೆ ಧ್ಯಾನ ಇರುತ್ತೆ. ಮಂಗಳವಾರದಿಂದ ಧ್ಯಾನವನ್ನ ನಾವು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅಭ್ಯಾಸವನ್ನ ನಾವು ಮಾಡಿಸ್ಕೊಡ್ತಾ ಬರ್ತೇನೆ. ಈಗ ಇಲ್ಲಿಗೆ ಈ ಒಂದು ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳುವಂತ ವಿಧಾನವನ್ನ ನೀವು ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡಿದ್ದೀರಾ.